ಕಾಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಹಾಂ ಉಲ್ಟಾ ಹಿಡ್ಕೊಳಣ ಹಿಂಗೆ ಹಿಡ್ಕೊಂಬಿಡು ಹಿಂಗೆ ಹಿಡ್ಕೊ ಸಿಂಪಲ್ ಆ ಕಡೆ ಕೈ ಈಗ ನಿನಗೆ ಆ ಕಡೆ ಕೈ ಅಂದರೆ ಹಂಗೆ ಹಿಡ್ಕೊ ಅಷ್ಟೇ ಅದಕ್ಕೆ ಮತ್ತೆ ಹಿಂಗೆ ಹಿಡ್ಕೊಂಡಿದ್ದೆ ಸೊ ಬಿಡದಿ ತಟ್ಟೆ ಇಡ್ಲಿ ಇದು ನಮ್ಮ ಟೈಮಲ್ಲಿ ಇರಲಿಲ್ಲ, ಇದು ರಂಜಿತ್ ನನಗೆ ತೋರಿಸ್ಕೊಟ್ಟಿದ್ದು. ತುಂಬ ಚೆನ್ನಾಗಿರುತ್ತೆ ತಟ್ಟೆ ಇಡ್ಲಿ, ಅದರಲ್ಲೂ ಪುಡಿ ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಟೈಮು ಅಜ್ಜಿ ದೋಸೆ ನಮ್ಮ ಟೈಮಿಂದು ರಂಜಿತ್ ತಿನ್ನಿಸಿದ್ದೆ. ಈ ಟೈಮು ನಾನು ನಿಮಗೆ ಈಗ ರಂಜಿತ್ ತೋರಿಸಿರೋ ಅಂಥ ತಟ್ಟೆ ಇಡ್ಲಿ ಹೋಟ್ಲಿಗೆ ಹೋಗೋಣ. ಅಲ್ಲೂ ಒಬ್ಬರು ಅಜ್ಜಿನೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬಿಡದಿ ತಟ್ಟೆ ಇಡ್ಲಿಗಿಂತ ಚೆನ್ನಾಗಿರುತ್ತೆ ಇಲ್ಲಿ ಇಡ್ಲಿ ವಡೆ. ಬರೀ ಅಜ್ಜಿ ಮತ್ತು ಒಬ್ಬರು ಅಜ್ಜ ಇನ್ನೊಬ್ಬರು ಇರ್ತಾರೆ, ಅಜ್ಜಿನೇ ಹೋಟ್ಲು ಮೇಂಟೈನ್ ಮಾಡೋದು. ಸೊ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಗೆ ಅಭಿರಾಜ್ ಅವ್ರನ್ನ ಕರ್ಕೊಂಡು ಹೋಗೋಣ. ಸೊ ದಾವಣಗೆರೆಯಲ್ಲಿ ಬಿಡದಿ ತಟ್ಟೆ ಇಡ್ಲಿ ಹೇಗಿರುತ್ತೆ ಅಂತ, ಎಷ್ಟೋ ಜನಕ್ಕೆ ಬಿಡದಿ ತಟ್ಟೆ ಇಡ್ಲಿ ದಾವಣಗೆರೆಯಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಯಾರ್ಯಾರಿಗೆ ಟ್ರೈ ಮಾಡಬೇಕು, ಬರೀ ತಟ್ಟೆ ಇಡ್ಲಿ ಹಳೇಪೇಟೆಯಲ್ಲಿ ತಟ್ಟೆ ಇಡ್ಲಿ ಫೇಮಸ್ ಇದೆ ದಾವಣಗೆರೆಯಲ್ಲಿ, ಅದು ಮಾತ್ರ ಗೊತ್ತು. ಆಂಜನೇಯ ಬಡಾವಣೆ ಆಂಜನೇಯ ಟೆಂಪಲ್ ಹತ್ರ ಸಣ್ಣದಾಗಿ ಒಂದು ಹೋಟ್ಲಲ್ಲಿ ತಟ್ಟೆ ಇಡ್ಲಿ ತುಂಬ ಫೇಮಸ್ ಆಗಿದೆ, ಟೇಸ್ಟಿಯಾಗಿದೆ. ಅದರಲ್ಲೂ ಪುಡಿ ತಟ್ಟೆ ಇಡ್ಲಿ ನಂದಿನಿ ತುಪ್ಪ ಹಾಕಿ ಮಾಡಿಕೊಡ್ತಾರೆ. ಸೊ ದಾವಣಗೆರೆಗೆ ರಾಮೇಶ್ವರ ಕೆಫೆ ಅಂತೂ ಇಲ್ಲ. ಸೊ ರಾಮೇಶ್ವರ ಕೆಫೆಗಿಂತ ಚೆನ್ನಾಗಿರೋ ಫುಡ್ಗಳು ಬೇರೆ ಬೇರೆ ಕಡೆ ಇದಾವೆ. ಒಂದೊಂದು ಎಕ್ಸ್ಪ್ಲೋರು ನೆಕ್ಸ್ಟ್ ಒಂದೊಂದು ಪಾಡ್ಕಾಸ್ಟ್ ಮಾಡಬೇಕಿದ್ರೆ ಒಂದೊಂದು ಎಕ್ಸ್ಪ್ಲೋರ್ ಮಾಡ್ತೀವಿ ನಿಮಗೆ. ಸೊ ರಾಮೇಶ್ವರ ಕೆಫೆ ಹೇಗೆ ಬೆಂಗಳೂರಲ್ಲಿ ಅಂದರೆ ಎಲ್ಲ ಫೇಮಸ್ ಊಟಗಳನ್ನ ಒಂದು ಜಾಗದಲ್ಲಿ ಮಾಡಿದ್ದಾರೆ. ಸೊ ದಾವಣಗೆರೆಯಲ್ಲಿ ಹಂಗೆ ಒಂದು ಜಾಗದಲ್ಲಿ ಎಲ್ಲ ಇಲ್ಲ. ಸೊ ಒಂದೊಂದು ಜಾಗದಲ್ಲಿ ಒಂದೊಂದು ಫೇಮಸ್ಸು. ಒಂದು ಹತ್ರ ಬೆಣ್ಣೆ ದೋಸೆ ಫೇಮಸ್ಸು, ಒಂದು ಹತ್ರ ಅಜ್ಜಿ ದೋಸೆ ಫೇಮಸ್ಸು, ಒಂದು ಹತ್ರ ಬಿಡದಿ ತಟ್ಟೆ ಇಡ್ಲಿ ಫೇಮಸ್ಸು. ಸಾಯಂಕಾಲ ಆದರೆ ಪಡ್ಡು ಬೆಣ್ಣೆ ಆಂಟಿ ಅವ್ರು ಮಾಡೋ ಅಂಥ ಬೆಣ್ಣೆ ಪಡ್ಡುಗಳು ಫೇಮಸ್ಸು. ಅಲ್ಲೇ ಆ ಪಡ್ಡು ಹತ್ರನೇ ಅವ್ರದ್ದು ಒಂದು ಬೆಣ್ಣೆ ದೋಸೆ ಸ್ಪೆಷಲಾಗಿರುತ್ತೆ. ಸೊ ಮೆಣಸಿನ್ಕಾಯಿ ನೈಟ್ ಅದು ಸಿಗೋದು. ಮೆಣಸಿನ್ಕಾಯಿ ಬಜ್ಜಿ ಫೇಮಸ್ಸು, ಮಸಾಲೆ ಮೆಣಸಿನ್ಕಾಯಿ ಫೇಮಸ್ಸು, ಜೀರಿಗೆ ಮಸಾಲೆ ಮೆಣಸಿನ್ಕಾಯಿ ಅದು ಫೇಮಸ್ಸು. ಸೊ ಅವೆಲ್ಲವೂ ಒಂದೊಂದು ಹತ್ರ. ಫುಡ್ ವ್ಲಾಗಿಂಗ್ ಅಂತೂ ಅಲ್ಲ. ಸೊ ನಾವು ಹೀಗೆ ತಿನ್ನೋಕೆ ಹೋಗ್ಬೇಕಾದ್ರೆ ಇನ್ ಜನರಲ್ ಹೋಗ್ಬೇಕಾದ್ರೆ ನಿಮಗೂ ನಾವು ಆ ಟೇಸ್ಟ್ ಹೇಗಿದೆ, ಜಾಗ ಹೇಗಿದೆ ಹೇಳ್ತೀವಿ. ಯಾರ್ಯಾರು ಆ ಜಾಗದಲ್ಲಿ ತಿಂದಿದ್ದಾರೋ ಕಮೆಂಟ್ ಹಾಕಿ, ಯಾರು ಟ್ರೈ ಮಾಡಬೇಕು ಅಂತಿದ್ದಾರೋ ಟ್ರೈ ಮಾಡಿ ಅದು ಹೇಗಿತ್ತು ಅಂತಲೂ ಕಮೆಂಟ್ ಹಾಕಿ. ಸೊ ಈಗ ಅಭಿರಾಜ್ ಅವ್ರನ್ನ ಭೇಟಿಯಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಅವ್ರನ್ನ ಪಿಕಪ್ ಮಾಡಿ, ಅವರು ಹೋಟೆಲಲ್ಲಿದ್ದಾರೆ, ಹೋಟೆಲಿಂದ ಪಿಕಪ್ ಮಾಡಿ ತಿಂಡಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಸಿಗ್ತೀವಿ. ಸೊ ಅಭಿರಾಜ್ ಅವರು ಬಂದಿದ್ದಾರೆ. ಸೊ ಅವ್ರ ಜೊತೆಗೆ ಬಂದಿದ್ದೀವಿ ತಿಂಡಿ ತಿನ್ನೋಕ್ಕೆ ಅಂತ. ಸೊ ಅವರಿಗೆ ನಮ್ಮ ದಾವಣಗೆರೆ ತಟ್ಟೆ ಇಡ್ಲಿ, ನಿಮ್ಮಲ್ಲಿ ಬಿಡದಿ ಇಡ್ಲಿ ಫೇಮಸ್ ಅಲ್ಲ, ಸೊ ಅದೇ ಥರ ಇಲ್ಲೂ ಒಂದು ಬಿಡದಿ ಇಡ್ಲಿ ನನಗೆ ರಂಜಿತ್ ತೋರಿಸಿದ್ದ, ಚೆನ್ನಾಗಿರುತ್ತೆ. ನೋಡೋಣ, ಅಲ್ಲಿ ಬನ್ನಿ. ರಂಜಿತ್ ಪಾರ್ಕ್ ಮಾಡಿ ಬರೋಕ್ಕೆ ಹೋಗಿದ್ದಾನೆ. ಸೊ ಅಲ್ಲಿ ಪಾರ್ಕ್ ಮಾಡಿ ಬರ್ತಾನೆ, ಅಷ್ಟೊತ್ತಿಗೆ ನಾವು ಹೋಗಿರೋಣ. ಸೊ ಆಂಜನೇಯ ಬಡಾವಣೆ ಸರ್ಕಲಲ್ಲಿ ನಿಮಗೆ ಈ ಲಿಟಲ್ ಆರ್ಚಿಸ್ ಗೊತ್ತಿರ್ಬೋದು ಭಾಳ ಜನಕ್ಕೆ. ಸೊ ಈ ಲಿಟಲ್ ಆರ್ಚಿಸ್ ಹತ್ರನೇ ಇಲ್ಲಿ ಬರುತ್ತೆ ಈ ಬಾಡಿ ರಾಕರ್ ಜಿಮ್ ಅಪೋಸಿಟ್. ಸೊ ಇಲ್ಲೇ ಸಣ್ಣದಾಗಿದೆ, ಭಾಳ ಜನಕ್ಕೆ ಇದು ಗೊತ್ತಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಬೆಣ್ಣೆ ತಟ್ಟೆ ಇಡ್ಲಿ. ಸ್ಪೆಷಾಲಿಟಿ ಏನಂದರೆ ಇಲ್ಲಿ 2 ಥರ ಚಟ್ನಿ ಸಿಗುತ್ತೆ, ಚಟ್ನಿ ರೆಡ್ಡು ಗ್ರೀನು, ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಪುಡಿ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ. ಇವರೇ ಆಂಟಿ ತಟ್ಟೆ ಇಡ್ಲಿ ಮಾಡೋರು, ಯೂಟ್ಯೂಬಿಗೆ ಹಾಕ್ತೀವಿ ಆಂಟಿ. ನೋಡ್ರಿ ಇಲ್ಲಿ ಚಟ್ನಿ ಆಂಟಿದು ಸ್ಪೆಷಲ್ ರೆಡ್ ಚಟ್ನಿ ಹಾಗೂ ಇದು ರೆಗ್ಯುಲರ್ ಗ್ರೀನ್ ಚಟ್ನಿ. ಆಂಟಿ ಹತ್ರ ಬಂದರೆ ನಾವೊಂದು ಉಲ್ಟಾ ಪಲ್ಟಾ ರೆಗ್ಯುಲರಾಗಿ ತಗೊತೀವಿ. ಸೊ ಉಲ್ಟಾ ಪಲ್ಟಾ ನಾವೇ ಹೆಸರಿಟ್ಟಿರೋದು, ಆಂಟಿ ಇಟ್ಟಿರೋದು ಪುಡಿ ಇಡ್ಲಿ ಅಂತ. ಸೊ ಒಂದು ತಟ್ಟೆ ಇಡ್ಲಿ. ಸೊ ನಂದು ಉಲ್ಟಾ ಪಲ್ಟಾ. ಸೊ ಉಲ್ಟಾ ಪಲ್ಟಾ ಏನು ಸ್ಪೆಷಲ್ ನೋಡೋರಂತ ನೀವೇ. ಸೊ ಬೆಣ್ಣೆ ತಟ್ಟೆ ಇಡ್ಲಿ ಬೇಕಂದರೆ ಬೆಣ್ಣೆ ತಟ್ಟೆ ಇಡ್ಲಿ, ವಡೆ ರೆಡಿ ಇದ್ದಾವೆ. ಸೊ ಅಭಿರಾಜ್ ಅವರು ಬಂದಿದ್ದಾರೆ ಅಂತ ನಾವು ಇವತ್ತು ಬಿಡದಿ ತಟ್ಟೆ ಇಡ್ಲಿಗೆ ಬಂದಿದ್ದೀವಿ. ಭಾಳ ಜನಕ್ಕೆ ದಾವಣಗೆರೆಯಲ್ಲಿ ಗೊತ್ತಿಲ್ಲ. ಸೊ ನೀವು ಇದು ನೋಡ್ಬೋದು, ಇಲ್ಲಿ ಬಾಡಿ ರಾಕರ್ ಕೆಳಗಡೆ ಏನು ಬೇಕ್ರಿ ಮೆಡಿಕಲ್ ಶಾಪ್ ಇದೆ, ಎಕ್ಸಾಕ್ಟ್ಲಿ ಆಪೋಸಿಟ್ ಇದೆ. ಸೊ ಇಲ್ಲಿ ನಿಮಗೆ ಪುಡಿ ಇಡ್ಲಿ, ಮಸಾಲ ಇಡ್ಲಿ, ಮಟರ್ ಇಡ್ಲಿ ಹಾಗೂ
ಹಾಂ ಇದೇ ಉಲ್ಟಾ ಪಲ್ಟಾ ಅಂದರೆ ಒಂದು ಪುಡಿ ಇಡ್ಲಿ ಅದಕ್ಕೆ ಒಂದು ಪ್ಲೈನ್ ಇಡ್ಲಿ. ಇದು ನನ್ನ ಸ್ಪೆಷಲ್ಲು. ಜಾಸ್ತಿ ತುಪ್ಪನೂ ತಿನ್ನಬಾರ್ದು, ಇದು ಆಗಬಾರ್ದು ಅಂತ ಒಂದು ಪ್ಲೈನು ಒಂದು ಅದು ತಗೊತೀನಿ. ನನಗೆ ಈ ಒಣಮೆಣ್ಸಿನ್ಕಾಯಿ ಚಟ್ನಿ ತುಂಬ ಇಷ್ಟ. ಆಂಟಿ ಇದು ಒಣಮೆಣ್ಸಿನ್ಕಾಯಿದ, ಇದು ಹಸಿಮೆಣ್ಸಿನ್ಕಾಯಿ. ಸೊ ಒಣಮೆಣ್ಸಿನ್ಕಾಯಿ ಚಟ್ನಿ ತುಂಬ ಇಷ್ಟ. ತಾಳಪ್ಪ ಚಟ್ನಿ ಯಾವ್ದು ಬೇಕಾಗ್ತ ಇರಲಿ, ನನಗೆ ಕೆಂಪಂದಾಕ. ತಗೊಳ್ಳಿ. ಸೊ ನಮ್ಮ ದಾವಣಗೆರೆಯವರಿಗೆ ಚಟ್ನಿ ಅಂದ್ರೆ ಜಾಸ್ತಿ ಇದು, ಹಂಗಾಗಿ ಹಾಂ ವಡೆ ಕೊಡ್ರಿ. ಅದು ತಟ್ಟೆ ಕ್ಲೀನ್ ಮಾಡ್ಕೊಂಬಿಡ್ರಿ. ಒಂದು ವಡೆ 3. ಹಾಂ ಸೊ ನಮ್ಮ ಕೆಂಪು ಚಟ್ನಿ. ಸೊ ಅಭಿರಾಜ್ ಅವರಿಗೆ ತಗೊಳ್ಳಿ ಕೊಡಿ. ವಡೆ ಇದರಲ್ಲೇ ಇದೆ, ಒಂದೊಂದು ತಗೊಂಬಿಡ್ರಿ. ಬಾಟ್ಲ್ ತಗೊಂತಂಬಿಡ್ರಿ. ಬಾಟ್ಲು ತೊಗೊಂಡು ಕೋಲ್ಡ್ ಐತ್ರ? ಕೋಲ್ಡ್ ಬೇಕಾ? ಕೋಲ್ಡ್ ಏನು ಬೇಡ. ಸೊ ಬಿಸಿ ಬಿಸಿ ವಡೆ. ಸೊ ಯಾರು ಬಿಡದಿ ಇಡ್ಲಿ ಟ್ರೈ ಮಾಡಿಲ್ಲ ದಾವಣಗೆರೆಗೆ, ಇಲ್ಲಿ ಬಂದು ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಸೊ ರೆಗ್ಯುಲರ್ ಇಲ್ಲಿ ನಮ್ಮ ಮಿಸಸ್ಸು ಫಸ್ಟ್ ಅಭಿರಾಜ್ ಅವ್ರು ಹೇಳ್ಬೇಕು, ನಾವೆಲ್ಲ ತಿಂದು ತಿಂದು ಇಲ್ಲಿ ರಿವ್ಯೂ ಮಾಡೋಕ್ಕೆ ಬೆಸ್ಟ್ ಪರ್ಸನ್ ಅನಿಸುತ್ತೆ. ನಾವು ಬೇಸಿಕ್ಲಿ ಬಿಡದಿ ಚನ್ನಪಟ್ಟಣ ಈ ಸೈಡ್ ಫುಡ್ ಬಗ್ಗೆ ನೀವು ಹೇಳಿದ್ರೆ ನೀವು ಅದೆಲ್ಲ ಮರ್ತೋಗ್ಬಿಡಾಕಿತ್ತು. ಚೀಟ್ ಮೀಲ್ ಅಂತ ಮತ್ತೆ ಚೀಟ್ ಮೀಲ್. ಸೊ ಅವ್ರು ಆ ಕಡೆ ಸೈಡ್ ಇದ್ದಾರೆ, ಹಂಗಾಗಿ ಅವ್ರಿಗೆ ಆ ಟೇಸ್ಟ್ ಗೊತ್ತಾಗುತ್ತೆ ಹೇಗೆ ಬಿಡದಿ ಸೈಡ್ ಹೇಗಿರುತ್ತೆ, ಇಲ್ಲೇ ಹೇಗಿದೆ. ಸೇಮ್ ಅದು ಬಿಡದಿ ಇಡ್ಲಿ ನಮ್ದು ಸಾಫ್ಟ್ ಬರುತ್ತೆ. ಹಾಂ ಟೆಕ್ಸ್ಚರ್ ಎಲ್ಲ ಸೇಮ್ ಇದೆ. ಮೇಲ್ಗಡೆ ಚಟ್ನಿ ಪುಡಿ ಹೀಗೆ ಇರುತ್ತೆ ಅಲ್ಲೂ. ಅದೇ ಒಬ್ಬೊಬ್ರು ಒಂಥರ ಟೇಸ್ಟ್ ಇರುತ್ತೆ. ಅದೇ ಇಡ್ಲಿ ಎಲ್ಲ ಕಡೆ ಮಾಡಿದ್ರು, ಅಲ್ಲಿಗಿಂತ ನಮ್ಮ ಬಿಡದಿ ಇಡ್ಲಿಗಿಂತ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಆಂಟಿ ಅವ್ರದ್ದು ಕೈ ರುಚಿ ಚೆನ್ನಾಗಿದೆ. ಸೊ ಟ್ರೈ ಮಾಡೋರು ಆವಾಗಲೇ ಹೇಳಿದ್ವಿ ಬಿಡದಿ ಇಡ್ಲಿಕ್ಕಿಂತ ಚೆನ್ನಾಗಿರುತ್ತೆ ಅಂತ. ಬಟ್ ಇವಾಗ ಬಿಡದಿ ಇಡ್ಲಿ ತಿಂದೋರೆ ಆ ಕಡೆ ಇರೋರೇ ಹೇಳ್ತಾರೆ ಸಾಹೇಬ್ರು ಹೆಂಗಿದೆ. ಇದೇ ನಮ್ಮ ಬಿಡದಿ ಇಡ್ಲಿಗಿಂತ ಇದು ಡಿಫ್ರೆನ್ಸ್ ಅಂತ ಆಗ್ತಾಯಿಲ್ಲ. ಯಾಕೆಂದರೆ ನಮ್ಮ ಹೋಟೆಲ್ನ ಭಟ್ರು ಕೂಡ ಇಲ್ಲಿ ಮಂಗಳೂರವ್ರ ಇದು ಕೇಳ್ಬೇಕು ಸರ್. ಯಜಮಾನ್ರ ಯಾವ ಕಡೆ ನೀವು? ನಮ್ದಿದೆ ಇದೇ ಮತ್ತೆ ಇದು ಹೆಂಗೆ ಬಿಡದಿ ಇಡ್ಲಿ ಹೆಂಗೆ ಮಾಡಿದ್ರೆ? ಅಲ್ಲಿ ಬಿಡದಿಯಲ್ಲಿ ನಾವು 8 ವರ್ಷ ಮಾಡಿದ್ವಿ. ಹೌದ್ರಾ? ಅಲ್ಲಿಂದ ಫಾರ್ಮುಲಾ ಕತ್ಕೊಂಡ್ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ 8 ವರ್ಷ ಬಿಡದಿಯಲ್ಲೇ ಮಾಡಿ ಆಮೇಲೆ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಆದ್ರಿಂದ ಸೇಮ್ ಟೇಸ್ಟ್ ಇದೆ. ಯಾವ ಹೋಟ್ಲು? ಬಿಡದಿ ಇಡ್ಲಿ ಅಂತಾನೆ ಅದು ರೋಡ್ಗೆ ಹೋಯ್ತಲ್ಲ, ಮೈಸೂರು ರೋಡ್. ರೋಡಿಗೆ ಹೋಯ್ತಾ? ಸೊ ನಮ್ಮ ಮೈಸೂರು ರೋಡ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ತುಂಬ ಅಂಗಡಿಗಳು ಮತ್ತು ಹೋಟೆಲ್ಸಲ್ಲಿ ಕ್ಲೋಸ್ ಆಗಿತ್ತು. ಇವ್ರು ಮುಂಚೆ ಅಲ್ಲಿ ವರ್ಕ್ ಮಾಡ್ತಾ ಇರೋಂತೆ. ಸೊ ಅದೇ ಟೆಕ್ಸ್ಚರ್ನ ಅದೇ ಫಾರ್ಮುಲಾ ತೊಗೊಂಬಂದು ಇಲ್ಲಿ ಇಂಪ್ಲಾಂಟ್ ಮಾಡಿದ್ದಾರೆ. ಸೊ ದಾವಣಗೆರೆಯಲ್ಲೂ ಈಗ ಬಿಡದಿ ಇಡ್ಲಿ ಸಿಗುತ್ತೆ. ಸೊ ಬಿಡದಿಗೆ ಇಲ್ಲ ಕ್ಯಾತ್ಸಂದ್ರಕ್ಕೆ ಹೋಗ್ಬೇಕು ಅಂತಿಲ್ಲ. ಸೊ ಯಾರು ಬಿಡದಿ ಇಡ್ಲಿ ಲವರ್ಸ್ ಇದ್ರು ಅವ್ರು ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಸೇಮ್ ಇದೆ. ಸೊ ಬಿಡದಿ ಸೈಡ್ನಾರೇ ಹೇಳ್ಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಸೇಮ್ ಟೇಸ್ಟ್ ಅಂತ ನೋಡ್ರಿ, ಅವರೇ ಕಂಡುಹಿಡಿದ್ರು. ನಾವು ಇವತ್ತಿಗೂ ಇವ್ರು ಲೋಕಲ್ನವರು ಮಾಡ್ತಾರೆ ಅನ್ಕೊಂಡಿದ್ವಿ. ಈಗ ಅಭಿರಾಜ್ ಅವ್ರು ಹೇಳಿದ ಮೇಲೆ ಗೊತ್ತಾಯ್ತು ಇವ್ರು ಅಲ್ಲಿದ್ದಾರೆ, ಇಲ್ಲಿ ಬಂದು ಮಾಡಿದ್ದಾರೆ ಅಂತ. ಸೊ ಚಟ್ನಿ ಪುಡಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ಬಿಡದಿಲಿ, ಆದ್ರೂ ಅದು ಜಾಸ್ತಿ ಫೇಮಸ್ ಆಗಿದ್ದು ನೀವೇನು ಕರಿತೀರ ಈಗ ಸರಿಯಾನ ಎಸ್ಟೇಟ್ ಇದಕ್ಕೆ ಉಲ್ಟಾ ಪಲ್ಟಾ ಪುಡಿ. ನಾವು ಉಲ್ಟಾ ಪಲ್ಟಾ, ಒಂದು ಸಾದಾ ಒಂದು ಪುಡಿ ಇಡ್ಲಿ ಉಲ್ಟಾ ಆ ಥರ ಕರೀತಾರೆ. ನಾವು 2 ತಿಂತಿದ್ವಿ, ಬಟ್ ನಮ್ಮ ಕೈಲಿ ತಿನ್ನೋಕ್ಕಾಗಲ್ಲ, ಅದಕ್ಕೆ ಒಂದೇ ಸಾಕು. ಸೊ
ಇದು ಜಾಸ್ತಿ ಫೇಮಸ್ ಆಗಿದ್ದು ಬಂದು ನಿಮ್ಗೆ ಗೊತ್ತಿರೋ ಹಾಗೆ ರಾಮೇಶ್ವರಮಿಂದ. ಬ್ಯಾಂಗ್ಳೂರು ಎಲ್ಲ ಕಡೆ ಫೇಮಸ್ಸು ರಾಮೇಶ್ವರಂ ಕೆಫೆಯಿಂದ. ಸೊ ಮುಂಬೈಯಲ್ಲೂ ಕೂಡ ಓಪನ್ ಆಗಿದೆ. ಸೊ ಇದು ನಿಮಗೆ ಇದು ಸೇಮ್ ಟೇಸ್ಟು ನಿಮ್ಗೆ ಈಗ ದಾವಣಗೆರೆಯಲ್ಲಿ ಸಿಗುತ್ತೆ ಅಂದರೆ ಯು ಶುಡ್ ಟ್ರೈ ಇಟ್. ಓಕೆ, ಡೆಫಿನೆಟ್ಲಿ ಟ್ರೈ. ಅಷ್ಟು ಸಾಕಷ್ಟು ಕರ್ಕೊಂಬಂದೆ ಮಾನಸಿನ ಈಗ ಅಲ್ಲಿ ಇನ್ನೊಂದು ಹತ್ರ ಹೋಗ್ತಿದ್ರು, ಅಲ್ಲಿ ಇನ್ನೊಂದು ಅದು ಹೆಸರು ಹೇಳೋದು ಬೇಡ, ಬಟ್ ಇವಾಗ ಅಲ್ಲಿಂದ ಎಲ್ಲ ಇಲ್ಲಿ ಶಿಫ್ಟ್ ಆಗ್ತಿದ್ದಾರೆ. ಹೌದಾ? ಹೌದು. ಈಗ ನಮ್ಮ ಮನೆಯವ್ರು ಇಲ್ಲ ಅಂದರೆ ಆಂಟಿ ಇಡ್ಲಿನೇ ನಮಗೆ ಡೈಲಿ ತಿಂಡಿ. ಹೇಳ್ರಿ ಸರಿ, ಓಕೆ. ಎಲ್ಲ ಈ ಕಡೆ ಬಾ. ಡಬಲ್ 2 ಇಡ್ಲಿ ಇದನ್ನ ಹಿಂಗೆ ಕ್ಲಿಪ್ ಸಿಗಿಸ್ಕೊಳ್ಳಿ. ಹಲೋ ಆಂಟಿ ಹೇಳ್ರಿ. 2 ಇಡ್ಲಿ ಪಾರ್ಸಲ್ ಅಮ್ಮಾರಿಗೆ. ಹಂಗೆ ಹೇಳ್ಕಂತ ಮಾತಾಡ್ರಿ. ಆಂಟಿ ಹತ್ರ ಮಾತಾಡ್ತಾರ. ಆಂಟಿ ಮುಂಚೆ ನೀವು ಬಿಡದಿಯಲ್ಲೇ ಇದ್ರಾ? ಹೌದು, ಬಿಡದಿಯಲ್ಲೇ ಮಾಡಿದ್ವಿ. ಮುಂಚೆ ದೋಸೆ ಹೋಟ್ಲು ಮಾಡಿದ್ರಲ್ಲ, ಎಲ್ಲಿ ಮಾಡಿದ್ರಿ? ಫಸ್ಟ್ ದೋಸೆ ಹೋಟ್ಲು ಮಹಿಳಾ ಸಮಾಜ ಕಾಂಪ್ಲೆಕ್ಸ್ ಅಲ್ಲಿ ದೋಸೆ ಹೋಟ್ಲು ಮಾಡಿದ್ವಿ. ಓಕೆ. ಸ್ವಲ್ಪ ಏನೋ ಕಾಲದ ತೊಂದರೆಯಿಂದ ಸೀದಾ ಬೆಂಗಳೂರಿಗೆ ಹೋದ್ವಿ. ಓಕೆ. ಬೆಂಗಳೂರಲ್ಲಿ ಗಿರಿನಗರದಲ್ಲಿ ಮಾಡಿದ್ವಿ. ಹಾಂ. ಅಲ್ಲಿಂದ ಸೀದಾ ಬಿಡದಿಗೆ ಹೋದ್ವಿ. ಹಾಂ. ಬಿಡದಿಯಲ್ಲಿ ಮಾಡಿ ಕೊರೋನಾ ಟೈಮಲ್ಲಿ ಈ ಕಡೆ ಬಂದ್ವಿ. ಎಲ್ಲ ಬಿಡದಿ ರೆಸಿಪಿ ಎಲ್ಲ ಆಂಟಿ ಕ್ಲೀನಾಗಿ ಇದನ್ನ ಮಾಡ್ಕೊಂಡು ದಾವಣಗೆರೆಯಲ್ಲೇ ಬಿಡದಿ ಇಡ್ಲಿ ದಾವಣಗೆರೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವೇ ಎಲ್ಲ ಬಿಡದಿ ಕೊಡ್ತಾ ತಟ್ಟೆ ಇದ್ದಾರೆ. ಇಡ್ಲಿ ಅಂತ ಸೇಮ್ ಹೇಳಿ. ಟೇಸ್ಟ್ ಇದೆ, ಏನು ಚೇಂಜ್ ಇಲ್ಲ. ಇಡ್ಲಿ ಜೊತೆ ಮತ್ತೇನೇನು ಮಾಡ್ತಾರೆ ಆಂಟಿ? ಪಲಾವ್ ಇರುತ್ತೆ, ಒಂದು ರೈಸ್ ಐಟಮ್ ಮಾತ್ರ. ಹಾಂ. ಇನ್ನು ಪಲಾವ್, ಪುಡಿ ಇಡ್ಲಿ, ಮಸಾಲೆ ಇಡ್ಲಿ, ಪ್ಲೇನ್ ಇಡ್ಲಿ, ಆಂಬಡೆ, ಉದ್ದಿನೋಡ. ಎಷ್ಟೊತ್ತಿಂದ ಎಷ್ಟೊತ್ತಿರ್ತೀರಿ? ಬೆಳಗ್ಗೆ 7:30 ಇಂದ 12:30, ಸಂಜೆ 6:30 ಇಂದ 9:30. ಸೊ ಯಾರೇ ಈ ಟೈಮಿಂಗಲ್ಲಿ ಬಂದು ಇಡ್ಲಿ ತಿನ್ನಬೇಕು ಅನ್ನೋರು ಇಲ್ಲಿಗೆ ಆಂಟಿ ಬಿಡದಿ ಇಡ್ಲಿ ಹೋಟ್ಲಿಗೆ ಬಂದು ನಾವು ಪುಡಿ ನಾವು ಇಡ್ಲಿ, ಹೋಟ್ಲು ಸ್ಟಾರ್ಟ್ ಮಾಡಿ ಹೆಚ್ಚು ಕಡಿಮೆ 40 ವರ್ಷ ಆಯ್ತು. 40 ವರ್ಷ ಆಯ್ತಾ? 40 ವರ್ಷ ಆಯ್ತು ನಾವು ಹೋಟ್ಲು ಮಾಡಿ. 40 ವರ್ಷದಿಂದ ಆಂಟಿ ಹೋಟೆಲ್ ಇಂಡಸ್ಟ್ರಿಯಲ್ಲೇ ಇದ್ದಾರೆ. ದೋಸೆ ತಿಂದಿಲ್ಲ ದಾವಣಗೆರೆಯಲ್ಲಿ, ಬೆಣ್ಣೆ ದೋಸೆ ಅಲ್ವ, ಹಾಗಾಗಿ ವಸಂತ ಬೆಣ್ಣೆ ದೋಸೆ ಕರ್ಕೊಂಬಂದಿದ್ವಿ. ಹೇಗಿದೆ ಟೇಸ್ಟ್? ದೋಸೆ ಅಂದರೆ ದಾವಣಗೆರೆ. ಸೊ ನಾನಿವತ್ತು ಫಸ್ಟ್ ಟೈಮು ದಾವಣಗೆರೆಯಲ್ಲಿ ಫೇಮಸ್ ಆದಂಥ ಇದು ವಸಂತ ಬೆಣ್ಣೆ ದೋಸೆ ಹೋಟೆಲ್ ಬಂದಿದ್ದೀನಿ. ಸೊ ನಾನು ಟ್ರೆಡಿಷ್ನಲಿ ಬೆಂಗಳೂರಲ್ಲಿ ತುಂಬ ಸರಿ ಬೆಣ್ಣೆ ದೋಸೆ ತಿಂದಿದ್ದೆ, ಬಟ್ ದಾವಣಗೆರೆಯಲ್ಲಿ ಎಷ್ಟು ಟೇಸ್ಟ್ ಆದ ಬೆಣ್ಣೆ ದೋಸೆ, ಕ್ರಿಸ್ಪಿ. ಆ್ಯಂಡ್ ಈ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಇದರಲ್ಲಿ ಮೇನ್ ಪ್ರಾಡಕ್ಟ್ ಬರೋಂಥದ್ದೇ ಆಲೂಗೆಡ್ಡೆ ಮತ್ತು ಈ ಚಟ್ನಿ. ಎರಡೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಆ್ಯಂಡ್ ದೋಸೆನೂ ಕೂಡ ತುಂಬ ಕ್ರಿಸ್ಪಿ ಆಗಿರುತ್ತೆ. ನಾನಿವತ್ತು ಶಿವಸರ್ ಜೊತೆ ತಿಂತಾಯಿದ್ದೀನಿ, ರಂಜಿತ್ ಕೂಡ ಇದರ ಜೊತೆಗೆ. ನಮ್ಗೆ ಇದು ರೆಗ್ಯುಲರ್ ಅಡ್ಡ. ರೆಗ್ಯುಲರ್ ಅಡ್ಡ ಎಲ್ಲದನ್ನಲ್ಲ. ಇವನು ನಮ್ಮ ಮಗ, ಇವನು ನಮ್ಮ ಮನೆಯವರು, ಇನ್ನೊಬ್ಬ ಚೋಟು, ಎಲ್ಲರೂ ಬಂದು ಇಲ್ಲಿ. ಇವ್ರು ಬಂದರೆ ಸೀಟ್ ಕೊಡ್ತಾರ್ರಿ, ನಾನು ಬಂದರೆ ಸೀಟ್ ಸಿಗಲ್ಲ ಇಲ್ಲಿ. ಶಿವಾಜಿ ಸರ್, ಇನ್ಸ್ಟಾಗ್ರಾಮಲ್ಲಿ ಇದ್ದೀರಲ್ಲ, ನೋಡಿದ್ದೀನಿ ನಿಮ್ಮನ್ನೆಲ್ಲ. ಸೊ ಬೆಣ್ಣೆ ದೋಸೆ ಇಲ್ಲಿ ಕ್ರಿಸ್ಪಿಯಾಗಿರುತ್ತೆ. ಸದ್ಯ ಗುರುಕೊಟ್ರೇಶ್ವರ ಹಾಗೂ ವಸಂತ ಬೆಣ್ಣೆ ದೋಸೆ ಫೇಮಸ್ಸು. ಇಲ್ಲಿ ಕೂರಕ್ಕೆ ಜಾಗ ಚೆನ್ನಾಗಿ ಸಿಗುತ್ತೆ ಅಂತ ಎಲ್ಲರೂ ಕುಂತು ಇಲ್ಲಿ ತಿನ್ಬೋದು ಅಂತ ಇಲ್ಲಿಗೆ ಬರ್ತೀವಿ. ಬಟ್ ಈ ಟೇಸ್ಟಲ್ಲಿ ನಿಜವಾಗ್ಲೂ ಬೆಣ್ಣೆ ಫೀಲ್ ಕೊಡ್ತಾ ಇದೆ. ಇದು ಬೇರೆ ಕಡೆ ಎಲ್ಲ ಬ್ಯಾಂಗ್ಳೂರೆಲ್ಲ ತಿಂದಿದ್ದೀವಿ, ಅದು ಬೆಣ್ಣೆ ಹಾಕಿ ಮಾಡಿದ್ದಾರೆ ಅಂತ ಅನ್ಸಲ್ಲ. ಅದೇನಿಲ್ಲ, ಒರಿಜಿನಲ್ ಪ್ರಾಡಕ್ಟ್ನ ಒರಿಜಿನಲ್ ಎಲ್ಲಿದೆ ಅಲ್ಲೇ ತಿಂದರೆ ಅದರದ್ದು ಕಿಕ್ ಜಾಸ್ತಿ. ಈಗ ವಿದ್ಯಾರ್ಥಿ ಭವನ್ ದೋಸೆ ಬೆಂಗಳೂರಿಗೆ ಬಂದೇ ತಿನ್ನಬೇಕು, ಮೈಲಾರಿ ದೋಸೆ ಮೈಸೂರಿಗೆ ಹೋಗೇ ತಿನ್ನಬೇಕು. ಬಿಡದಿ ಇಡ್ಲಿ ಅಂದ್ವಲ್ಲ, ಅದು ಅವ್ರು ಬಿಡದಿಯಿಂದ ಬಂದಿರೋದಕ್ಕೆ ಆ ಟೇಸ್ಟ್ ಇದೆ. ಅದನ್ನೇ ನಮ್ಮವ್ರು ಮಾಡಿದರೆ ಬರ್ತಾ ಇರಲಿಲ್ಲ. ಹಂಗೆ ಅದಾದಮೇಲೆ ಅಭಿರಾಜ್ ಅವರಿಗೆ ಮಸಾಲ ಮೆಣಸಿನ್ಕಾಯಿ ತಿನ್ನಿಸ್ತೀನಿ, ನೋಡೋಣ. ನಮ್ಮಲ್ಲಿ ಬಜ್ಜಿನೂ ಫೇಮಸ್ಸು. ಇಲ್ಲಿ 1946 ಅಂತ ಕಾಫಿ ಅಂಗಡಿ ಇದೆ, ಅದು ಫೇಮಸ್ಸು. ರಂಜಿತ್ತಿನ ಅಡ್ಡ ಅದು ಈಗಿನ ಜನ್ರೇಷನ್ನು. ಸೊ ಅಲ್ಲಿಗೂ ಕರ್ಕೊಂಡು ಹೋಗ್ತಾನೆ ನಮ್ಮ ರಂಜಿತ್ತು. ಸೊ
ಸೊ ನೋಡೋಣ ಬೆಣ್ಣೆ ದೋಸೆ ಮುಗಿದ್ಮೇಲೆ ಅಲ್ಲಿ ಸಿಗೋಣ. ಅಭಿರಾಜ್ ಅವರು ಈಗ ಎಲ್ಲ ಪಾಡ್ಕಾಸ್ಟ್ ಮುಗಿಸಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಸೊ ಅವ್ರ ಜರ್ನಿ ಚೆನ್ನಾಗಿರಲಿ. ರಂಜಿತ್ ಅವ್ರು ಈಗ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸುಮ್ಮನೆ ತಿಳ್ಕೊಳ್ಳಿ, ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಬ್ಯಾಂಗ್ಳೂರಲ್ಲಿ ಸಿಗೋಣ ಮತ್ತೆ ಮುಂದಿನ ವಾರ. ನೋಡೋಣ ಇನ್ನೊಂದು ಮಗ ಅಷ್ಟೊತ್ತಿಗಾರು ಹೋದ ವರ್ಷದ್ದಾರ ಅಪ್ಲೋಡ್ ಮಾಡ್ತಾನೆ ಎಲ್ಲ ನೋಡೋಣ. ಇದೆಲ್ಲ ಕಾಯ್ತಾ ಕೂತೀನಿ. ಇನ್ನೊಂದು ಸರಿ ಹೇಳು. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಮುಂದಿನ ವರ್ಷ ಹಾಕ್ತೀನಿ. ಬಾಯ್. ಮುಂದಿನ ವರ್ಷನ ನಾನೇ ಹೇಳ್ಬೇಕು.